Hi, I'm Kaviraj from scoringtarget.com. In today's session, we are going to discuss ninth standard English summative assessment 1 for based on LBA question bank. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಅರ್ಧ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಅನ್ನು ಸಾಲ್ವ್ ಮಾಡ್ತಾ ಇದ್ವಿ. ಇದು LBA ಒಂದು ಮಾದರಿ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಕ್ವಶನ್ ಬ್ಯಾಂಕ್ ಆಧಾರ ಮೇಲೆ ರಚನೆ ಮಾಡಿದಂಥ ಪ್ರಶ್ನೆ ಪತ್ರಿಕೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಮಾದರಿಯಾಗಿರುತ್ತೆ. ಸೊ ಈ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರೋದು ಪ್ರಶ್ನೆ ಪತ್ರಿಕೆ, ಅದರ ಜೊತೆಗೆ ಕೀ ಆನ್ಸರ್ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಅನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಆ ಲಿಂಕ್ ಅಲ್ಲಿ ಎಲ್ಲಾ ವಿಷಯಗಳ ಎಸ್ಎ1 ಪ್ರಶ್ನೆ ಪತ್ರಿಕೆ ಕೂಡ ನೀವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದಂತಹ ಪ್ರಶ್ನೆ ಪತ್ರಿಕೆ 9th ಕ್ಲಾಸ್ ಇಂಗ್ಲಿಷು, ಮಾರ್ಕ್ಸ್ 80, ಟೈಮ್ 3 hours. ಸೊ ಮೊದಲನೇ ಒಂದು ಮೇನ್ ಕ್ವೆಶ್ಚನ್ ನಂಬರ್ 1 ಅಲ್ಲಿ ಏನಿದೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ. ಒಂದೊಂದು ಅಂಕದ 4 ಪ್ರಶ್ನೆಗಳು. ಇದರಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಫಾರ್ ದಿ ಸ್ಟೇಟ್ಮೆಂಟ್ ಅಂತ ಇದೆ. ಇಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ನ ಕ್ವೆಶ್ಚನ್ ಟ್ಯಾಗ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಡಿಡ್ ದೇ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ರೀಡ್ ದಿ ಫಾಲೋಯಿಂಗ್ ಅಂಡ್ ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ಸೊ ಈ ಕೊಟ್ಟಂತ ಒಂದು ಸೆಂಟೆನ್ಸ್ ಅಲ್ಲಿ ಇನ್ಫಿನಿಟಿ ಯಾವುದಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಇನ್ಫಿನಿಟಿ ಯಾವುದು? ಟು ಪ್ಲಸ್ ವರ್ಬ್ ಇರಬೇಕು. ಟು ಪ್ಲಸ್ ವರ್ಬ್ ಇರೋದು ಆಪ್ಷನ್ ಬಿ, ಟು ಆಸ್ಕ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಐಡೆಂಟಿಫೈ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಇಲ್ಲೊಂದು ಸೆಂಟೆನ್ಸ್ ಅಂಡರ್ಲೈನ್ ಮಾಡಿರ್ತಾರಲ್ಲ, ಈ ಅಂಡರ್ಲೈನ್ ಮಾಡಿದ ಸೆಂಟೆನ್ಸ್ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಓ ಸಾರಿ, ಐ ವಿಲ್ ಕೀಪ್ ದ ಶೂಸ್ ಔಟ್ಸೈಡ್. ಸೊ ಇಲ್ಲಿ ಸಾರಿ ಕೇಳ್ತಾ ಇದ್ದಾರೆ ಅಂದ್ರೆ ಇದೇನಾಗುತ್ತೆ? ಆಪ್ಷನ್ ಸಿ, ಅಪಲಾಜಿ. ಅಪಲಾಜಿ ಅಂದ್ರೆ ಕ್ಷಮೆ ಕೇಳೋದು. ಇನ್ನು ನಾಲ್ಕನೇ ಪ್ರಶ್ನೆ, ಐಡೆಂಟಿಫೈ ದಿ ಕರೆಕ್ಟ್ ಆಂಟೋನಿಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಒಂದು ಅಂಡರ್ಲೈನ್ ಮಾಡಿದಾರಲ್ಲ, ಈ ಪದದ ಅಪೋಸಿಟ್ ವರ್ಡ್ ಅಂತ ಕೇಳ್ತಾ ಇದೆ, ಆಂಟೋನಿಮ್. ಸೊ ಆರ್ಡಿನರಿ. ಇಲ್ಲಿ ಆರ್ಡಿನರಿನ ಸರಿಯಾದ ಉತ್ತರ ಯಾವುದು? ಅಪೋಸಿಟ್ ವರ್ಡ್ ಕೇಳ್ತಾರೆ, ಆಂಟೋನಿಮ್. ಆಂಟೋನಿಮ್ ಅ ಸ್ಪೆಷಲ್. ಆರ್ಡಿನರಿ ಅಪೋಸಿಟ್ ವರ್ಡ್ ಅ ಸ್ಪೆಷಲ್. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 2 ಹೋಗೋಣ. ಇಲ್ಲಿ ಡೂ ಆಸ್ ಎ ಡೈರೆಕ್ಟೆಡ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರುತ್ತೆ. ಇಲ್ಲಿ ಒಟ್ಟಾರೆ 12 ಪ್ರಶ್ನೆಗಳು, ಒಂದೊಂದು ಅಂಕದ್ದು. ಮೊದಲನೇ ಒಂದು ಪ್ರಶ್ನೆ ಏನಿದೆ ಅಲ್ಲ, 5ನೇ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಸೊ ಕಾಲಮ್ ಎ ಅಲ್ಲಿ ಪೋಸ್ಟ್ ಇದೆ, ಇದಕ್ಕೆ ಮ್ಯಾಚ್ ಆಗ್ತಕ್ಕಂಥ ಪದ ಯಾವುದು? ಪೋಸ್ಟ್ ಆಫೀಸ್. ನೆಕ್ಸ್ಟ್ 6ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllables. 2 ಸಿಲೆಬಲ್ ಇದ್ದಂಥ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಕ್ಲಾಸ್, ಬುಕ್, ಫಾರ್ಗೆಟ್, ಬ್ಯೂಟಿಫುಲ್. ಇಲ್ಲಿ ಫಾರ್ಗೆಟ್ ಅನ್ನೋದು 2 syllable ಇದ್ದಂಥ ಪದ. ನೆಕ್ಸ್ಟ್ 7ನೇ ಪ್ರಶ್ನೆ, ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಸ್ಮೋಕಿಂಗ್ ಈಸ್ ಡ್ಯಾಶ್ ಇನ್ ದ ಬ್ರಾಕೆಟ್ ಇಂಜುರಿ ಟು ಹೆಲ್ತ್. ಇಲ್ಲಿ ಇಂಜುರಿ ಇದ್ದದ್ರೆ ಏನ್ ಮಾಡಬೇಕು? ಇಂಜುರಿಯಸ್ ಅಂತ ಬರೀಬೇಕು. ಸೊ ನೀವು ಕೀ ಆನ್ಸರ್ ಕೂಡ ಅಲ್ಲಿ ಚೆಕ್ ಮಾಡ್ಕೊಳ್ಳೋದು, ಕೀ ಆನ್ಸರ್ ಇರುತ್ತೆ. ಇದೆಲ್ಲ ಸರಿಯಾದ ಉತ್ತರಗಳನ್ನ ಕೊಟ್ಟಿರ್ತೀವಿ, ನೋಡ್ಕೋಬಹುದು. ನೋಡಿ, ಇಂಜುರೀಸ್ ಅಂತ ಇದೆ, ರೈಟ್. ನೆಕ್ಸ್ಟ್ 8ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಆರ್ಟಿಕಲ್. ಸೊ ಬಿಟ್ಟ ಸ್ಥಳವನ್ನ ಆರ್ಟಿಕಲ್ ನಿಂದ ತುಂಬಿ ಅಂತ ಇದೆ. ಐ ಪರ್ಚೇಸ್ಡ್ ಅ ಬುಕ್ ಡ್ಯಾಶ್, ಬುಕ್ ವಾಸ್ ರಿಟನ್ ಬೈ ಜಾನ್ ಕೀಟ್ಸ್. ಇಲ್ಲಿ ಆರ್ಟಿಕಲ್ THE ದ ನ ತುಂಬಬೇಕು, ಯಾಕಂದ್ರೆ ಇದು ಆಲ್ರೆಡಿ ರೆಫರ್ ಟುಗೆ ಸಂಬಂಧಪಟ್ಟಂತ ಕಂಟೆಂಟ್. ಅಂದ್ರೆ ಐ ಪರ್ಚೇಸ್ಡ್ ಅ ಬುಕ್, ನಾನೊಂದು ಪುಸ್ತಕವನ್ನು ಖರೀದಿ ಮಾಡಿದ್ದೆ. ಸೊ ಆ ಪುಸ್ತಕ ಜಾನ್ ಕೇಟ್ ಅವರಿಂದ ಬರೆಯಲ್ಪಟ್ಟಿದೆ. ಸೊ ಆಲ್ರೆಡಿ ನಾವು ಹೇಳಿದ್ರಿಂದ ಇಲ್ಲಿ ಆರ್ಟಿಕಲ್ ದ ತುಂಬಬೇಕು. 9ನೇ ಪ್ರಶ್ನೆ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಅಂಜಲಿ ಈಸ್ ರೀಡಿಂಗ್ ಅ ನಾವೆಲ್ ಫಾರ್ ಪ್ಲೇಜರ್. ಇಲ್ಲಿ ನಾವೆಲ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ. ಸೊ ಕಾಮನ್ ಆಗಿ ನಮಗೆ ಗೊತ್ತಿದೆ, 9ನೇ ಪ್ರಶ್ನೆ, ದಟ್ ಈಸ್ ನೌನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್. ಲಿಂಕಿಂಗ್ ವರ್ಡ್ ಅನ್ನ ತುಂಬಬೇಕು. ಡ್ಯಾಶ್, ಸಂಜನಾ ವಾಸ್ ಡಿಸೇಬಲ್ಡ್, ಸಿ ಕಂಪ್ಲೀಟೆಡ್ ಹರ್ ವರ್ಕ್. ಅಂದ್ರೆ ಸಂಜನಾ ದೈಹಿಕವಾಗಿ ಅಂಗವೈಕಲ್ಯತೆ ಹೊಂದಿದ್ರು ಕೂಡ ಅವಳು ತನ್ನ ಕೆಲಸವನ್ನ ಪರಿಪೂರ್ಣ ಮಾಡಿದಳು. ಇಲ್ಲಿ 10ನೇ ಪ್ರಶ್ನೆ ಉತ್ತರ ದೌ, THOUGH. ದೌ ಅಂದ್ರೆ ಆದಾಗ್ಯೂ ಕೂಡ. ನೆಕ್ಸ್ಟ್ 11ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಪ್ರಿಪೋಸಿಷನ್. ಸೊ ಬಿಟ್ಟ ಸ್ಥಳವನ್ನ ಪ್ರಿಪೋಸಿಷನ್ ಇಂದ ತುಂಬಿ ಅಂತ ಇದೆ.
ನಟರಾಜ್ ಈಸ್ ಅ ಟೀಚರ್. ಹಿ ವರ್ಕ್ಸ್ ಹಾರ್ಡ್ ಡ್ಯಾಶ್ ದ ವೆಲ್ಫೇರ್ ಆಫ್ ದಿ ಸ್ಟೂಡೆಂಟ್ಸ್. ಇಲ್ಲಿ ಫಾರ್ ಅನ್ನ ತುಂಬಬೇಕು. FOR ಫಾರ್. 12ನೇ ಪ್ರಶ್ನೆ. Fill in the blank with the appropriate tense form of the verb given in the bracket. ಸೊ ಬ್ರ್ಯಾಕೆಟಲ್ಲಿ ಕೊಟ್ಟಂತ ಈ ಟೆನ್ಸ್ ಫಾರ್ಮ್ನ ವರ್ಬನ್ನು ಕರೆಕ್ಟಾಗಿ ಬರೀಬೇಕು. ನೋಡಿ, ರವೀಂದ್ರನಾಥ್ ಟ್ಯಾಗೋರ್ ಡ್ಯಾಶ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಬ್ರ್ಯಾಕೆಟಲ್ಲಿ B ಪ್ಲಸ್ ಅವಾರ್ಡ್ ಅಂತ ಇದೆ. ಸೊ ಇಲ್ಲಿ ಬಿ ಅಂದರೆ ಏನು? ಪ್ರೆಸೆಂಟ್ ಕಂಟಿನ್ಯೂ ಅಥವಾ ಪಾಸ್ಟ್ ಕಂಟಿನ್ಯೂನ ಹೆಲ್ಪಿಂಗ್ ವರ್ಬನ್ನು ಆ್ಯಡ್ ಮಾಡಬೇಕು. ಇನ್ನು ಅವಾರ್ಡನ್ನು ಯಾವ ಫಾರ್ಮಲ್ಲಿ ಬರೀತೀರಾ ಅಂತ ನೋಡಬೇಕು. ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಆಲ್ರೆಡಿ ಅವಾರ್ಡನ್ನು ಕೊಟ್ಟಿದ್ದಾರೆ, ಹೀಗಾಗಿ ವಾಸ್ ಅವಾರ್ಡೆಡ್ ಅಂತ ತುಂಬಬೇಕು. ಕೀ ಆನ್ಸರ್ ನೋಡ್ಕೊಂಬರೋಣ. 12ನೇದು ವಾಸ್ ಅವಾರ್ಡೆಡ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 13ನೇ ಪ್ರಶ್ನೆ. ಯೂಸ್ ದಿ ವರ್ಡ್ ಸೀಟ್ ಆಸ್ ಎ ವರ್ಬ್ ಇನ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಫ್ ಯುವರ್ ಓನ್. ಇಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ ಸೀಟ್ ಅಂತ, SEAT ಸೀಟ್. ಇದನ್ನ ವರ್ಬ್ ಆಗಿ, ಕ್ರಿಯಾಪದವಾಗಿ ನಮ್ಮ ಸೆಂಟೆನ್ಸ್ ಅಲ್ಲಿ ಬಳಸಬೇಕು. ಆನ್ಸರ್: ಪ್ಲೀಸ್ ಸೀಟ್ ದ ಚೈಲ್ಡ್ ನಿಯರ್ ದ ವಿಂಡೋ. ಇಲ್ಲಿ ಸೀಟ್ ಅಂದ್ರೆ ಕೂತ್ಕೊಳ್ಳೋದು, ಕೂಡಿಸೋದು. 14ನೇ ಪ್ರಶ್ನೆ. ಚೇಂಜ್ ಇಂಟು ಕಂಪೇರೇಟಿವ್ ಡಿಗ್ರಿ. ಇಲ್ಲೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಕಂಪೇರೇಟಿವ್ ಡಿಗ್ರಿಗೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಶೋಕ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಎಂಪರರ್ಸ್. ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಈಗಾಗಲೇ ಇದೆ. ಸೂಪರ್ಲೇಟಿವ್ ಡಿಗ್ರಿಯಿಂದ ನಾವು ಕಂಪೇರೇಟಿವ್ ಡಿಗ್ರಿಗೆ ಮಾಡಬೇಕು. ನೋಡೋಣ ಆನ್ಸರ್. ಅಶೋಕ್ ವಾಸ್ ಮೋರ್ ಪವರ್ಫುಲ್ ದ್ಯಾನ್ ಮೆನಿ ಅದರ್ ಎಂಪರರ್ಸ್. ನೆಕ್ಸ್ಟ್ 15ನೇ ಪ್ರಶ್ನೆ. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಸೊ ಈಗ ಕೊಟ್ಟಂತ ಒಂದು ಸೆಂಟೆನ್ಸ್ ಏನಿದೆ ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಗೀತಾ ಈಸ್ ಪ್ರಿಪೇರಿಂಗ್ ಇಂಗ್ಲಿಷ್ ನೋಟ್ಸ್ ಫಾರ್ ಆನ್ಯುವಲ್ ಎಕ್ಸಾಮ್. ಇದು ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಸೊ ನೋಡಿ ಆನ್ಸರ್. ಇಂಗ್ಲಿಷ್ ನೋಟ್ಸ್ ಆರ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಗೀತಾ ಫಾರ್ ಆನ್ಯುವಲ್ ಎಕ್ಸಾಮ್. ನೌ 16. Read the following conversation and change the underlined sentence into reported speech. Reported speech ಅಂದರೆ indirect speech ಅಂತ ಅರ್ಥ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿದ ಸೆಂಟೆನ್ಸ್ ನಾವು ಏನು ಮಾಡಬೇಕು? ಡೈರೆಕ್ಟ್ ಇದ್ದದನ್ನು ಇಂಡೈರೆಕ್ಟ್ ಮಾಡಬೇಕು. ಏನಿದೆ ಇದು? ವೀಣಾ ಕೇಳ್ತಾಳೆ, ವಾಟ್ ಆರ್ ಯುವರ್ ಹಾಬೀಸ್ ಅಂತ. ಸೊ ಅದಕ್ಕೆ ಮನೋಜ್ ಹೇಳ್ತಾನೆ, ಮೈ ಹಾಬೀಸ್ ಆರ್ ರೀಡಿಂಗ್ ಆ್ಯಂಡ್ ಸಿಂಗಿಂಗ್. ಸೊ ಇದಕ್ಕೆ ನಾವೀಗ ಮಾಡಬೇಕು, ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕು. ನೋಡೋಣ ಕೀ ಆನ್ಸರಲ್ಲಿ ಏನಿದೆ. Manoj replied Veena that his hobbies were reading and singing. ಈಗ ಮೇನ್ ಕ್ವೆಶ್ಚನ್ ನಂಬರ್ 3 ಅಲ್ಲಿ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. Edit the paragraph and rewrite it. ಇದು ಒಂದೊಂದು ಅಂಕದ 2 ಪ್ರಶ್ನೆ ಇರುತ್ತೆ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ ಏನೇನು ಮಿಸ್ಟೇಕ್ ಮಾಡಿದೀವಿ ಅಂತ ಎ ಮತ್ತು ಬಿ ಕ್ಲೂಸ್ ಅಲ್ಲಿ ಕೊಟ್ಟಿರ್ತಾರೆ. ಆ ಕ್ಲೂಸ್ ಅನ್ನು ನೋಡ್ಕೊಂಡು ಸರಿಪಡಿಸಬೇಕು. ಏನಿದೆ ಪ್ಯಾರಾಗ್ರಾಫು? ಅ ಕಿಂಗ್ ಹ್ಯಾಸ್ 3 questions ಆ್ಯಂಡ್ ಹಿ ಈಸ್ ಸೀಕಿಂಗ್ ಆನ್ಸರ್ಸ್ ಟು ದೆಮ್. ಇದು ಎ ಕ್ಲೀವ್ ಏನಿದೆ? ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್. ಈ ಮೇಲಿನ ಸೆಂಟೆನ್ಸಲ್ಲಿ ಎಲ್ಲೇ ಒಂದು ಕ್ಯಾಪಿಟಲ್ ಮಿಸ್ಟೇಕ್ ಆಗಿದೆ, ಕ್ಯಾಪಿಟಲ್ ಸರಿಪಡಿಸಿ. ನೋಡಿ, ಬಿಗಿನಿಂಗ್ ಆಫ್ ದ ಸೆಂಟೆನ್ಸಲ್ಲಿ ಎ ಏನಿದೆ ಸ್ಮಾಲ್ ಇದೆ, ಅಲ್ಲಿ ಕ್ಯಾಪಿಟಲ್ ಎ ಆಗಬೇಕು. ಓಕೆ, ಬಿ ಏನಿದೆ? ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಟು ಬಿ ಕರೆಕ್ಟೆಡ್ ಅಂತ. ಇದರಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ನೋಡಿ, ಈ ಕ್ವಶನ್ ಅಂತಕ್ಕಂಥ ವರ್ಡ್ ಏನಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. QUA ಅಲ್ಲದು, QUE ಆಗಬೇಕು. ಆನ್ಸರ್ ನೋಡ್ಕೊಂಬರೋಣ. ನೋಡಿ, ಎ ಕಿಂಗ್ ಹ್ಯಾಸ್ 3 questions ಆ್ಯಂಡ್ ಹಿ ಈಸ್ ಸೀಕಿಂಗ್ ಆನ್ಸರ್ಸ್ ಟು ದೆಮ್. ಈ ಥರ ನಾವು ಸರಿಪಡಿಸಿ ಬರೆದಿದ್ದು. ನಾನು ಸಪ್ರೇಟಾಗಿ ನಿಮ್ಗೆ ಅರ್ಥ ಆಗಲಿ ಅಂತ ಎದು ಆನ್ಸರ್ ಎ, ಬಿದು ಕ್ವೆಶನ್ಸ್. ಈಗ ಮೇನ್ ಕ್ವೆಶ್ಚನ್ ನಂಬರ್ 4 ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences ಈಚ್. ಸೊ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ ಒಟ್ಟಾರೆ 7 ಪ್ರಶ್ನೆಗಳಿರುತ್ತೆ, 2 ಅಂಕದ್ದು, ಒಟ್ಟು 14 ಅಂಕ. ಇದರಲ್ಲಿ ಬರ್ತಕ್ಕಂಥ 18ನೇ ಪ್ರಶ್ನೆ, ವಾಟ್ ಈಸ್ ದಿ ಬೂನ್ ಗಿವನ್ ಬೈ ಯಮ ಟು ಹಿಸ್ ಸನ್ ಯುಧಿಷ್ಠಿರ. ಯಮ ತನ್ನ ಮಗನಾದಂಥ ಯುಧಿಷ್ಠಿರನಿಗೆ ಯಾವ ವರವನ್ನು ಕೊಟ್ಟನು? ಬೂನ್ ಅಂದ್ರೆ ವರ. ಇದು ಎನ್ಚಾಂಟೆಡ್ ಪೋಲ್ ಪಾಠದಿಂದ ಈ ಒಂದು ಪ್ರಶ್ನೆ. ಸೊ ಆನ್ಸರ್, ಯಮ ಗೇವ್ ದ ಬೂನ್ ದ್ಯಾಟ್
ಆಲ್ ಯುಧಿಷ್ಠಿರಸ್ ಡೆಡ್ ಬ್ರದರ್ಸ್ ವುಡ್ ಬಿ ರಿವೈವ್ಡ್. ಏನಂತ ವರ ಕೊಟ್ಟ? ಯುಧಿಷ್ಠಿರನ ನಿಧನಗೊಂಡಿದಂಥ ಎಲ್ಲ ಒಂದು ಸಹೋದರರು ಮತ್ತೆ ಪುನರ್ಜನ್ಮ ತಾಳಬೇಕು. ಆ್ಯಂಡ್ ಆಲ್ಸೋ ಬ್ಲೆಸ್ಡ್ ಹಿಮ್ ದ್ಯಾಟ್ ದೇರ್ ಪೀರಿಯಡ್ ಆಫ್ ಎಕ್ಸೈಲ್ ವುಡ್ ಎಂಡ್ ಸೂನ್ ಅಶ್ಯೂರಿಂಗ್ ಸಕ್ಸಸ್ ಇನ್ ದೇರ್ ಅಂಡರ್ಟೇಕಿಂಗ್. 4 ಬ್ರದರ್ಗಳು ಜೀವಂತ ಆಗಬೇಕು, ಜೊತೆಗೆ ಇವರ ಒಂದು ಅಜ್ಞಾತವಾಸ ಕೂಡ ಮತ್ತು ವನವಾಸ ಯಶಸ್ವಿಯಾಗಿ ಮುಗಿಸ್ಕೊಂಡು ಬರಲಿ ಅಂತ ಒಂದು ಬೂನನ್ನು ಕೊಡ್ತಾನೆ. 18ನೇ ಪ್ರಶ್ನೆ ಇತ್ತು. 19ನೇ ನೋಡಿ. ಹೌ ಡಿಡ್ ದ ಕಿಂಗ್ ಹೆಲ್ಪ್ ದ ವೂಂಡೆಡ್ ಮ್ಯಾನ್? ರಾಜ ಗಾಯಗೊಂಡ ವ್ಯಕ್ತಿಯನ್ನ ಯಾವ ತರ ಉಪಚರಿಸಿದನು? ಇದು ದ 3 ಕ್ವೆಶನ್ಸ್ ಪಾಠದಿಂದ ಈ ಒಂದು ಪ್ರಶ್ನೆ. ಆನ್ಸರ್: ದ ಕಿಂಗ್ ವಾಶ್ಡ್ ದ ಮ್ಯಾನ್ಸ್ ವೂಂಡ್, ಕವರ್ಡ್ ಇಟ್ ವಿತ್ ಹ್ಯಾಂಡ್ ಕರ್ಚೀಫ್ ಅಂಡ್ ರೀಡ್ರೆಸ್ಡ್ ಇಟ್ ಅಂಟಿಲ್ ದಿ ಬ್ಲೀಡಿಂಗ್ ಸ್ಟಾಪ್ಡ್. ರಾಜ ಗಾಯಗೊಂಡ ವ್ಯಕ್ತಿಯ ಗಾಯವನ್ನ ಕ್ಲೀನ್ ಮಾಡ್ತಾನೆ, ತನ್ನ ಕರ್ಚೀಫ್ದಿಂದ ಕ್ಲೀನ್ ಮಾಡಿ ರಕ್ತಸ್ರಾವ ಸ್ಟಾಪ್ ಆಗುವವರೆಗೆ ಅದನ್ನ ಕ್ಲೀನ್ ಮಾಡ್ತಾ ಇರುತ್ತಾನೆ. ನೆಕ್ಸ್ಟ್ 20ನೇ ಪ್ರಶ್ನೆ. ವಾಟ್ ವೇರ್ ಕಪಿಲ್ ದೇವ್ಸ್ ಡ್ರೀಮ್ಸ್ ವೇರ್ ದೇ ಫುಲ್ಫಿಲ್ಡ್? ಕಪಿಲ್ ದೇವ್ ಅವರ ಕನಸುಗಳು ಏನಾಗಿದ್ವು? ಆ ಕನಸುಗಳು ಈಡೇರಿದ್ವಾ ಅಂತ 2 ಪ್ರಶ್ನೆ ಇದೆ. ಇದು ಮೈ ಬಿಗಿನಿಂಗ್ ಪಾಠದಿಂದ ಈ ಪ್ರಶ್ನೆ. ಸೊ ಕಪಿಲ್ ದೇವ್ರ ಕನಸು ಏನಾಗಿತ್ತು? ಕಪಿಲ್ ದೇವ್ ಡ್ರೀಮ್ ಆಫ್ ಟ್ರಾವೆಲಿಂಗ್ ಅರೌಂಡ್ ದಿ ವರ್ಲ್ಡ್. ಇಡೀ ಜಗತ್ತನ್ನ ಸುತ್ತಿ ಬರಬೇಕು, ಪ್ರವಾಸ ಮಾಡಬೇಕು ಅಂತ ಒಂದು ಆಸೆ ಇತ್ತು. 2ನೇದು ಓನಿಂಗ್ ಮರ್ಸಿಡೆಸ್ ಬೆಂಚ್ ಕಾರ್, ಒಂದು ಮರ್ಸಿಡೆಸ್ ಬೆಂಚ್ ಕಾರನ್ನು ಸ್ವಂತದಾಗಿ ನಡೆಸಬೇಕು ಅಂತ. ಈ 2 ಏಮ್ಗಳು ಇತ್ತು. ಆ ಕನಸುಗಳು ನನಸಾದನಾ ಅಂತ ಪ್ರಶ್ನೆ. ಎಸ್, ಹಿಸ್ ಡ್ರೀಮ್ಸ್ ವೇರ್ ಫುಲ್ಫಿಲ್ಡ್. ಹೌದು, ಆ ಕನಸುಗಳು ನನಸಾದವು. ಯಾವಾಗ ಅದು? ಹಿ ಟ್ರಾವೆಲ್ಡ್ ಇಂಟರ್ನ್ಯಾಷನಲಿ ಆಸ್ ಅ ಕ್ರಿಕೆಟರ್ ಆ್ಯಂಡ್ ಇವೆಂಚುಲಿ ಡ್ರೋವ್ ಹಿಸ್ ಡ್ರೀಮ್ ಕಾರ್. ಸೊ ಕ್ರಿಕೆಟ್ ಇರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದ ಆಟಗಳಲ್ಲಿ ಭಾಗವಹಿಸುವ ಸಲುವಾಗಿ ವಿದೇಶ ಪ್ರವಾಸ ಆಯಿತು, ಜೊತೆಗೆ ಕಾರ್ ಕೂಡ ನಡೆಸಿದರು. ನೆಕ್ಸ್ಟ್ 20ನೇ ಪ್ರಶ್ನೆ. ಇಫ್ ವಿ ಡಿಸೈಡ್ ಟು ಗಿವ್ ಆರ್ಮ್ಸ್ ಟು ಅ ಬೆಗ್ಗರ್, ಹೌ ಶುಡ್ ವಿ ಗಿವ್ ಇಟ್? ನಾವು ಭಿಕ್ಷುಕರಿಗೆ ಭಿಕ್ಷೆ ಕೊಡಬೇಕಂದ್ರೆ ಯಾವ ಥರ ಕೊಡಬೇಕು, ಯಾವ ಪದ್ಧತಿಯಲ್ಲಿ ಕೊಡಬೇಕು ಅಂತ ಪ್ರಶ್ನೆ. ಇದು ವಾಟ್ ಎವರ್ ವಿ ಡೂ ಪಾಠದಿಂದ ಈ ಒಂದು ಪ್ರಶ್ನೆ. ಸೊ ನೋಡೋಣ 21ನೇ ಪ್ರಶ್ನೆ ಉತ್ತರ. ಇಫ್ ಒನ್ ಡಿಸೈಡ್ ಟು ಗಿವ್ ಆರ್ಮ್ಸ್ ಟು ಅ ಬೆಗ್ಗರ್, ಇಟ್ ಶುಡ್ ಬಿ ಡನ್ ಪೊಲೈಟ್ಲಿ ಆ್ಯಂಡ್ ಕೈಂಡ್ಲಿ. ನಾವು ಭಿಕ್ಷುಕರಿಗೆ ಭಿಕ್ಷೆ ನೀಡಬೇಕಂದ್ರೆ ವಿನಮ್ರತೆಯಿಂದ ದಯೆಯಿಂದ ನೀಡಬೇಕು. ಗಿವಿಂಗ್ ಗ್ರಾಸಿಯಸ್ಲಿ ಸಚ್ ಆಸ್ ಸೈಂಗ್ ಹಿಯರ್ ಟೇಕ್ ದಿಸ್, ಇದಿದೆ ತೆಗೆದುಕೊಳ್ಳಿ ಅಂತ ಹೇಳಬೇಕು. ಮೇಕ್ಸ್ ದ ಆಕ್ಟ್ ಮೋರ್ ಮೀನಿಂಗ್ಫುಲ್ ಆ್ಯಂಡ್ ಡಿಗ್ನೈಟಿಫೈಡ್ ಫಾರ್ ದಿ ಬೆಕ್ಕರ್ಸ್. ಅಂದರೆ ಅವರ ಘನತೆ ಗೌರವಗಳಿಗೆ ಧಕ್ಕೆ ತರದ ಹಾಗೆ ಭಿಕ್ಷೆಯನ್ನ ನೀಡಬೇಕು. ನೆಕ್ಸ್ಟ್ 22ನೇ ಪ್ರಶ್ನೆ. ಹೌ ಡಿಡ್ ಉಪಗುಪ್ತ ಟ್ರೀಟ್ ದ ಸಫರಿಂಗ್ ಡ್ಯಾನ್ಸಿಂಗ್ ಗರ್ಲ್? ಸೊ ಉಪಗುಪ್ತ ವಾಸವದತ್ತಳಿಗೆ ಯಾವ ಥರ ಉಪಚರಿಸಿದರು ಅಂತ ಪ್ರಶ್ನೆ. ಇದು ಉಪಗುಪ್ತ ಪೊಯಮ್ದಿಂದ ಈ ಒಂದು ಪ್ರಶ್ನೆ ಇದೆ. ಸೊ 22ನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. ಏನಿದೆ ನೋಡಿ. ಉಪಗುಪ್ತ ಟ್ರೀಟೆಡ್ ದ ಸಫರಿಂಗ್ ಡ್ಯಾನ್ಸಿಂಗ್ ಗರ್ಲ್ ವಿತ್ ಗ್ರೇಟ್ ಕೈಂಡ್ನೆಸ್ ಆ್ಯಂಡ್ ಕಂಪ್ಯಾಷನ್. ಸೊ ಉಪಗುಪ್ತ ಡ್ಯಾನ್ಸಿಂಗ್ ಗರ್ಲನ್ನು ದಯೆಯಿಂದ, ಪ್ರೀತಿಯಿಂದ ಅವಳಿಗೆ ಉಪಚಾರವನ್ನು ನೀಡ್ತಾನೆ. ಹಿ ಸ್ಯಾಟ್ ಬಿಸೈಡ್ ಹರ್, ಅವಳ ಪಕ್ಕದಲ್ಲಿ ಕೂತ್ಕೋತಾನೆ. ಟುಕ್ ಹರ್ ಹೆಡ್ ಆನ್ ಹಿಸ್ ಲ್ಯಾಪ್, ಅವಳ ತಲೆನ ತೆಗೆದುಕೊಂಡು ತನ್ನ ತೊಡೆ ಮೇಲೆ ಇಟ್ಕೋತಾನೆ. ಅಪ್ಲೈಡ್ ಬಾಮ್ ಟು ಹರ್ ಸೋರ್ಸ್, ಅವಳ ಗಾಯಗಳಿಗೆ ಶ್ರೀಗಂಧದ ತೈಲವನ್ನು ಲೇಪಿಸ್ತಾನೆ. ಆ್ಯಂಡ್ ಗೇವ್ ಹರ್ ವಾಟರ್, ನೀರು ಕೊಡಿಸ್ತಾನೆ. ಆಫರಿಂಗ್ ಹೆಲ್ಪ್ ವಿತೌಟ್ ಜಜ್ಮೆಂಟ್, ಈ ಥರ ಉಪಚಾರವನ್ನು ಮಾಡ್ತಾನೆ. ಸೊ 23ನೇ ಪ್ರಶ್ನೆ ಏನು? ವಾಟ್ ವಾಸ್ ಅರುಣಾಸ್ ಅಡ್ವೈಸ್ ಟು ದಿ ಫ್ರೀಡಮ್ ಫೈಟರ್ಸ್? ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅರುಣಾ ಅವರು ಕೊಟ್ಟಂಥ ಸಲಹೆಗಳು ಏನಾಗಿದ್ದವು? ಇದು ಸಪ್ಲಿಮೆಂಟರಿ ರೀಡಿಂಗ್ ಪಾಠ ಅರುಣ ಅಸಫ್ ಅಲಿಯಿಂದ. ಸೊ ಆನ್ಸರ್ ನೋಡ್ಕೊಂಬರೋಣ. ಅರುಣಾ ಅಡ್ವೈಸ್ಡ್ ಫ್ರೀಡಮ್ ಫೈಟರ್ಸ್ not to get distracted by theoretical debates on violence and non-violence. Instead, she urged every youth to focus on their duty to the nation, thinking and feeling as soldiers of the future. ಅಂದರೆ ಹಿಂಸೆ ಅಹಿಂಸೆ ಅಂತ ಭೇದ ಭಾವ ಮಾಡ್ತಾ ನಾವು ಹೋರಾಟ ಮಾಡೋದು ಬೇಡ, ನಾವೆಲ್ಲರೂ ಒಟ್ಟಾಗಿ ದೇಶದ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋಣ ಅಂತ ಸೈನಿಕರಿಗೆ, ಪ್ರಜೆಗಳಿಗೆ ಸಲಹೆ ಕೊಡ್ತಾರೆ.
ಸೊ ಈ ಪ್ರಶ್ನೆಗೆ ನಿಮ್ಗೊಂದು ಆಪ್ಷನ್ ಇದೆ. ವೈ ಡಿಡ್ ದ ಕಿಂಗ್ ಕಾಲ್ ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಆರ್ ಡಾಲ್ಸ್? ಡಾಲ್ಸ್ ಅಂದರೆ ಮೂರ್ಖರು ಅಂತ. ಸೊ ಇಲ್ಲಿ ರಾಜ ವೈದ್ಯರನ್ನ ಮತ್ತು ಚಿಕಿತ್ಸಕರನ್ನ ಮೂರ್ಖರು ಅಂತ ಯಾಕೆ ಕರೆದ? ಇದು ದ ಹ್ಯಾಪಿ ಕ್ಯೂರ್ ಅಂತಕ್ಕಂಥ ಸಪ್ಲಿಮೆಂಟರಿ ರೀಡಿಂಗ್ದಿಂದ ಈ ಒಂದು ಪ್ರಶ್ನೆ. ಸೊ ಆನ್ಸರ್ ಏನಿದೆ? ದ ಕಿಂಗ್ ಕಾಲ್ಡ್ ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಆರ್ ಡಾಲ್ಸ್ ಬಿಕಾಸ್ ಯಾಕಾದ್ರು ಡಿಸ್ಪೈಟ್ ಎಕ್ಸಾಮೈನಿಂಗ್ ಹಿಮ್ ನನ್ ಕುಡ್ ಫೈಂಡ್ ಹಿಸ್ ಇಲ್ನೆಸ್ ಆರ್ ಸಜೆಸ್ಟ್ ಅ ಕ್ಯೂರ್. ಸೊ ಅಲ್ಲಿ ಬಂದಂಥ ವೈದ್ಯರು ಅವರಿಗೆ ಏನು ಕಾಯಿಲೆ ಆಗಿದೆ ಅಂತ ಕಂಡುಹಿಡಿಯೋಕ್ಕಾಗಲಿಲ್ಲ, ಅದಕ್ಕೆ ಉಪಚಾರ ಕೂಡ ಕೊಡೋಕ್ಕಾಗಲಿಲ್ಲ. ಹಿ ಬಿಲೀವ್ಡ್ ದೇರ್ ಸ್ಕಿಲ್ಸ್ ವೇರ್ ಯೂಸ್ಲೆಸ್ ಫಾರ್ ಹಿಸ್ ಸ್ಟ್ರೇನ್ ಡಿಸೀಸ್. ಸೊ ಆ ವೈದ್ಯರಿರ್ತಕ್ಕಂಥ ಸ್ಕಿಲ್ಗಳು ಈತನ ವಿಚಿತ್ರ ಕಾಯಿಲೆಗೆ ಉಪಚಾರ ಮಾಡೋಕೆ ಆಗ್ತಾ ಇಲ್ಲ ಅಂತ ಅವರನ್ನ ಏಡಿಯಟ್ಸ್ ಅಂತ ಕರೆದ, ಡಾಲ್ಸ್ ಅಂತ ಕರೆದ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ, 24ನೇ ಪ್ರಶ್ನೆ. ವಾಟ್ ವಾಸ್ ದ ಕ್ಯೂರ್ ಸಜೆಸ್ಟೆಡ್ ಬೈ ದಿ ಸಿಂಪಲ್ ಓಲ್ಡ್ ವುಮೆನ್? ಆ ಸರಳವಾದ ಹೆಣ್ಣು ಮಗಳು ರಾಜನಿಗೆ ಯಾವೊಂದು ಉಪಚಾರದ ಸಲಹೆಯನ್ನು ಕೊಟ್ಟಳು? ಇದು ಹ್ಯಾಪಿ ಕ್ಯೂರ್ ಪಾಠದಿಂದ. ನಿಮ್ಗೆ ಈ ಪ್ರಶ್ನೆ ಬರಲಿಲ್ಲ ಅಂದರೆ ನಿಮ್ಗೆ ಆಪ್ಷನ್ ಕೂಡ ಇದೆ. ವಾಟ್ ವೇರ್ ದಿ ಅವಾರ್ಡ್ಸ್ ಗಿವನ್ ಟು ಅರುಣ? ಸೊ ಅಲ್ಲಿ 2 ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. 24ನೇ ಪ್ರಶ್ನೆದು. ದ ಸಿಂಪಲ್ ಓಲ್ಡ್ ವುಮೆನ್ ಸಜೆಸ್ಟೆಡ್ ದ್ಯಾಟ್ ದ ಕಿಂಗ್ ವುಡ್ ಬಿ ಕ್ಯೂರ್ಡ್ ಇಫ್ ಹಿ ಸ್ಲೆಪ್ಟ್ ಒನ್ ನೈಟ್ ಇನ್ ದಿ ಶರ್ಟ್ ಆಫ್ ಅ ಹ್ಯಾಪಿ ಟ್ರೂಲಿ ಹ್ಯಾಪಿ ಮ್ಯಾನ್. ಅಂದರೆ ಆ ಹೆಣ್ಣು ಮಗಳು ರಾಜನಿಗೆ ಏನು ಸಲಹೆ ಕೊಟ್ಟಳು ಅಂದರೆ, ರಾಜ ಸಂತೋಷದಿಂದ ಇರ್ತಕ್ಕಂಥ ವ್ಯಕ್ತಿಯ ಶರ್ಟನ್ನು ಒಂದು ರಾತ್ರಿ ಹಾಕ್ಕೊಂಡು ಮನ್ಕೊಂಡ್ರೆ ಆತನ ಕಾಯಿಲೆ ವಾಸಿಯಾಗುತ್ತೆ ಅಂತ. ದಿಸ್ ವಾಸ್ ಮೀನ್ಡ್ ಆಸ್ ಅ ರೆಮಿಡಿ ಫಾರ್ ಹಿಸ್ ಯೂನಿಕ್ ಆ್ಯಂಡ್ ನೇಮ್ಲೆಸ್ ಇಲ್ನೆಸ್. ಆತನ ಹೆಸರಿಲ್ಲದ ಕಾಯಿಲೆ ಮತ್ತು ವಿಚಿತ್ರ ಕಾಯಿಲೆಗೆ ಇದೊಂದು ಉಪಚಾರವಾಗಿತ್ತು. ಇನ್ನು ಆಪ್ಷನ್ ಆಗಿ ಅರುಣ ವಾಸ್ ಪೋಸ್ಟ್ಮೋಸ್ಟ್ಲಿ ಕಾನ್ಫರ್ಡ್ ದ ಭಾರತ ರತ್ನ. ಅಂದರೆ ಅರುಣಾ ಅಸಫ್ ಅಲಿ ಅವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಯಾವುದು ಅಂತ ಪ್ರಶ್ನೆ ಕೇಳಿದರು. ಒಂದು ಭಾರತ ರತ್ನ, ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಆನರ್, ಆ್ಯಂಡ್ ರಿಸೀವ್ಡ್ ದಿ ನೆಹರು ಅವಾರ್ಡ್ ಫಾರ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್. ಅವರಿಗೆ ನೆಹರು ಅವಾರ್ಡ್ ಕೂಡ ಕೊಟ್ಟಿದ್ದರು. ದೀಸ್ ಅವಾರ್ಡ್ಸ್ ರಿಕಗ್ನೈಸ್ಡ್ ಹರ್ ಸರ್ವೀಸ್ ಆಸ್ ಅ ಫ್ರೀಡಮ್ ಫೈಟರ್ ಆ್ಯಂಡ್ ಹರ್ ಕಾನ್ಸ್ಟ್ರಿಬ್ಯೂಷನ್ಸ್ ಟು ಸೋಷಿಯಲ್ ವರ್ಕ್. ಓಕೆ, ನಾವೀಗ 2 ಅಂಕದ ಪ್ರಶ್ನೆ ಮುಗಿಸಿದ್ವಿ. ಈಗ ಮೇನ್ ಕ್ವೆಶ್ಚನ್ ನಂಬರ್ 5 ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಸೊ 3 ಅಂಕದ ಪ್ರಶ್ನೆಗಳಿವೆ, 2 ಇರುತ್ತೆ. ಇದರಲ್ಲಿ 25ನೇ ಪ್ರಶ್ನೆ. ಹೌ ಕ್ಯಾನ್ ಯು ಸೇ ದ್ಯಾಟ್ ಕಪಿಲ್ ದೇವ್ ವಾಸ್ ವೆರಿ ನಾಟಿ ಇನ್ ಹಿಸ್ ಚೈಲ್ಡ್ಹುಡ್? ಕಪಿಲ್ ದೇವ್ ತನ್ನ ಬಾಲ್ಯದಲ್ಲಿ ತುಂಬ ತುಂಟನಾಗಿದ್ದನು, ಹೇಗೆ? ಇದು ಮೈ ಬಿಗಿನಿಂಗ್ ಪಾಠದಿಂದ ಈ ಪ್ರಶ್ನೆ. ಸೊ ಉತ್ತರ ನೋಡ್ಕೊಂಬರೋಣ. ಕಪಿಲ್ ದೇವ್ ವಾಸ್ ವೆರಿ ನಾಟಿ ಆಸ್ ಅ ಚೈಲ್ಡ್ ಬಿಕಾಸ್ ಹಿ ವಾಸ್ ಲೈವ್ಲಿ, playful, and full of mischief. He and his friends climbed trees and once had to sit quietly for a long time during a tea party so they would be caught. He also sneaked into neighbors' gardens to pluck fruits and even tried to bring home a police horse, which got him into trouble with his father. These stories shows his energetic and mischievous nature. Next question. 26ನೇದು. ರೈಟ್ ಅಬೌಟ್ ಬೆಟ್ಟಿಸ್ ಅಚೀವ್ಮೆಂಟ್ಸ್. ಬೆಟ್ಟಿ ಕತ್ಬರ್ಟ್ ಅವರ ಸಾಧನೆಗಳ ಕುರಿತು ಬರೆಯಿರಿ ಅಂತ. ಇದು ಅ ಗರ್ಲ್ ಕಾಲ್ಡ್ ಗೋಲ್ಡನ್ ಪೊಯಮ್ದಿಂದ ಈ ಒಂದು ಪ್ರಶ್ನೆ. ಸೊ ಆನ್ಸರ್ ನೋಡ್ಕೊಂಬರೋಣ. ಬೆಟ್ಟಿ ಕತ್ಬರ್ಟ್ ವಾಸ್ ಅ ವಂಡರ್ಫುಲ್ ಆಸ್ಟ್ರೇಲಿಯನ್ ಅಥ್ಲೆಟ್ who won 3 gold medals at 1956 Melbourne Olympics and another gold medal at 1964 Tokyo Olympics. She was known for her determination, hard work, and ability to overcome challenges. Betty's dedication to running made her one of the greatest sprinters of her time, and she earned the title Golden Girl because of her amazing achievement. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ಮೇನ್ ಕ್ವೆಶ್ಚನ್ ನಂಬರ್ 6 ಅಲ್ಲಿ. ರೀಡ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋ. 4 ಪ್ರಶ್ನೆಗಳಿರುತ್ತೆ, 3 ಅಂಕದ್ದು, ಒಟ್ಟಾರೆ 12 ಅಂಕ. ಇದರಲ್ಲಿ ಮೊದಲನೇ ಒಂದು ಎಕ್ಸ್ಟ್ರಾಕ್ಟ್. ಅಟ್ ಎ ಲಿಟಲ್ ಡಿಸ್ಟೆನ್ಸ್ ಐ ಸಿ ವಾಟರ್, ಪ್ಲಾಂಟ್ಸ್ ಆ್ಯಂಡ್ ಕ್ರೇನ್ಸ್. ಸ್ವಲ್ಪ ದೂರದಲ್ಲಿ ನಾನು ನೀರು, ನೀರಿನ ಸಸ್ಯಗಳು ಮತ್ತು
ಕ್ರೇನ್ ಪಕ್ಷಿಯನ್ನು ಕಾಣ್ತಾ ಇದ್ದೀನಿ. ಇದು ದ ಎನ್ಚಾಂಟೆಡ್ ಪೂಲ್ ಪಾಠದಿಂದ ಈ ಒಂದು ಪ್ರಶ್ನೆ. ಎ, ಹೂ ಇಸ್ ದ ಸ್ಪೀಕರ್? ಈ ಮಾತು ಯಾರು ಹೇಳಿದ್ರು? ಹೂಮ್ ವಾಸ್ ಇಟ್ ಸೇಡ್ ಟು? ಯಾರಿಗೆ ಹೇಳಿದ್ರು? ಸಿ, ವೈ ಡಿಡ್ ಹಿ ಸೇ ದಿಸ್? ಯಾಕೆ ಹೇಳಿದ್ರು ಅಂತ ಆನ್ಸರ್ ನೋಡ್ಕೊಂಬರೋಣ. ಈ ಮಾತನ್ನು ಹೇಳಿದ್ರು ದ ಸ್ಪೀಕರ್ ಇಸ್ ನಕುಲ. ಯಾರಿಗೆ ಹೇಳ್ದ? ಟು ಹಿಸ್ ಬ್ರದರ್ ಯುಧಿಷ್ಠಿರ. ಯಾಕೆ ಹೇಳ್ದ? ಬಿಕಾಸ್ ಆಫ್ಟರ್ ಕ್ಲೈಂಬಿಂಗ್ ಅ ಟ್ರೀ he noticed signs like water, ants and cranes. ನೆಕ್ಸ್ಟ್ ಪ್ರಶ್ನೆ 28. ಲೆಟ್ ಮಿ ಟೇಕ್ ದ ಸ್ಪೇಡ್ ಆ್ಯಂಡ್ ವಾಕ್ ಇನ್ ಯುವರ್ ಪ್ಲೇಸ್. ಸೊ ಸಂಕೇತ ಗುದ್ದಲಿಯನ್ನು ತೆಗೆದುಕೊಂಡು ಕೆದರಕ್ಕೆ ನಮಗೆ ಅವಕಾಶ ಕೊಡಿ ಅಂತ. ಇದು ದ 3 ಕ್ವೆಶನ್ಸ್ ಪಾಠದಿಂದ ಈ ಒಂದು ಸ್ಟೇಟ್ಮೆಂಟ್. ಎ, ಹೂ ಸೆಡ್ ದಿಸ್? ಯಾರು ಹೇಳಿದ್ರು? ಕಿಂಗ್ ಹೇಳ್ತಾನೆ. ಹೂ ವಾಸ್ ಇಟ್ ಸೇಡ್ ಟು? ಯಾರಿಗೆ ಹೇಳ್ದ? ದಿ ಹೆರ್ಮಿಟ್. ಸಿ, ವಾಟ್ ಈಸ್ ದ ವರ್ಕ್ ರೆಫರ್ ಟು ಹಿಯರ್? ಇಲ್ಲಿ ವರ್ಕ್ ಅಂದರೆ ಯಾವುದು? ನೆಲ ಅಗಿಯೋದು, ತೆಗೆಹಾಕೋದು. ಆನ್ಸರ್ ನೋಡ್ಕೊಂಬರೋಣ. ಈ ಮಾತನ್ನು ಹೇಳಿದ್ರು ದ ಕಿಂಗ್. ಯಾರಿಗೆ ಹೇಳ್ದ? ದ ಹೆರ್ಮಿಟ್. ಇಲ್ಲಿ ವರ್ಕ್ ಅಂದರೆ ಯಾವುದು? ದ ಫಿಸಿಕಲ್ ಲೇಬರ್ ಆಫ್ ಡಿಗ್ಗಿಂಗ್ ಆನ್ ದಿ ಲ್ಯಾಂಡ್. ನೆಕ್ಸ್ಟ್ 29. ಸಿ ಕೌಂಟೆಡ್ ದೆಮ್ ರೆಗ್ಯುಲರ್ಲಿ. ಅವಳು ಅವುಗಳನ್ನು ದಿನಾಲು ಎಣಿಸ್ತಾ ಇದ್ಳು. ಇದು ಮೈ ಬಿಗಿನಿಂಗ್ ಪಾಠದಿಂದ ಈ ಒಂದು ಪ್ರಶ್ನೆ. ಎ, ಹೂ ಇಸ್ ದ ಸ್ಪೀಕರ್? ಈ ಮಾತು ಯಾರು ಹೇಳಿದ್ರು? ಬಿ, ಹೂ ಈಸ್ ಸಿ ಹಿಯರ್? ಇಲ್ಲಿ ಸಿ ಅಂದರೆ ಯಾರು? ಆಪ್ಷನ್ ಸಿ, ವಾಟ್ ಡಿಡ್ ಸಿ ಕೌಂಟ್ ರೆಗ್ಯುಲರ್ಲಿ? ಅವಳು ದಿನಾಲು ಏನು ಎಣಿಸ್ತಾ ಇದ್ದಳು? ಸೊ ಆನ್ಸರ್ ಅನ್ಕೊಂಬರೋಣ. ಸೊ ಅವಳು ದಿನಾಲು ಎಣಿಸ್ತಾ ಇದ್ರು ಅಂತ ಯಾರು ಹೇಳಿದ್ರು? ಕಪಿಲ್ ದೇವ್ ಹೇಳ್ದ. ಇಲ್ಲಿ ಸಿ ಅಂದರೆ ಯಾರು? ಸಿ ಅಂದರೆ ಕಪಿಲ್ ದೇವ್ ಅವರ ನೈಬರ್ ಆಂಟ್. ಇನ್ನು ಅವಳು ದಿನಾಲು ಎಣಿಸ್ತಾ ಇದ್ರು. ಏನು ಎಣಿಸ್ತಾ ಇದ್ರು? ನಂಬರ್ ಆಫ್ ಪೊಮೊಗ್ರಾನೇಟ್ಸ್. ಪೊಮೊಗ್ರಾನೇಟ್ಸ್ ಅಂದರೆ ದಾಳಿಂಬೆಗಳು ಎಷ್ಟಿವೆ ಅಂತ. ಸೊ ಕ್ವಶನ್ ನಂಬರ್ 30 ನೋಡಿ. ಫಾರ್ಗಿವ್ ಮೀ ಯಂಗ್ ಅಸೆಟಿಕ್. ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾಳೆ. ಯಾರಿಗೆ? ಉಪಗುಪ್ತೆಗೆ. ಹೂ ಇಸ್ ದ ಸ್ಪೀಕರ್? ಯಾರು ಹೇಳಿದ್ರು? ವಾಸವದತ್ತ. ಹೂಮ್ ವಾಸ್ ಇಟ್ ರಿಕ್ವೆಸ್ಟೆಡ್? ಯಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು? ಉಪಗುಪ್ತ. ವೈ ಡಿಡ್ ಸಿ ರಿಕ್ವೆಸ್ಟ್? ಯಾಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು? ಬಿಕಾಸ್ ಹರ್ ಫುಟ್ ಟಚ್ಡ್ ಉಪಗುಪ್ತಸ್ ಚೆಸ್ಟ್. ಯಾಕಂದರೆ ಅವಳು ಆಕಸ್ಮಿಕವಾಗಿ ಉಪಗುಪ್ತನಿಗೆ ತುಳಿದಿರ್ತಾಳೆ. ಮುಂದಿನ ಪ್ರಶ್ನೆ ಮೇನ್ ಕ್ವೆಶ್ಚನ್ ನಂಬರ್ 7 ಅಲ್ಲಿ ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ 3 ಅಂಕದ ಒಂದು ಪ್ರೊಫೈಲ್ ರೈಟಿಂಗ್ ಇದೆ. ಈ ಕ್ಲೂಸ್ ಅನ್ನು ಬಳಸ್ಕೊಂಡು ನಾವು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಈ ಪಾಯಿಂಟ್ಸ್ ಏನಿವೆ ಅದನ್ನೇ ಪ್ಯಾರಾಗ್ರಾಫ್ದಲ್ಲಿ ಬರೀಬೇಕು. ತುಂಬ ಸಿಂಪಲ್ ಆಗಿರುತ್ತೆ. ಇಲ್ಲಿ ನೇಮ್ ವಿಶ್ವನಾಥ ಆನಂದ್. ಬಾರ್ನ್ ಹುಟ್ಟಿದ್ದು 11th December 1969. ಏಜ್ 48 years. ಟೈಟಲ್ ಗ್ರ್ಯಾಂಡ್ ಮಾಸ್ಟರ್ ಇನ್ 1988. ಪ್ಲೇಸ್ ಆಫ್ ಬರ್ತ್ ಮಲೆನಾಡು ತುರೈ ತಮಿಳುನಾಡು. ಅವಾರ್ಡ್ಸ್ ರಾಜೀವ್ ಗಾಂಧಿ ಖೇಲ್ ರತ್ನ ಇನ್ 1992 ಆ್ಯಂಡ್ ಪದ್ಮ ವಿಭೂಷಣ ಇನ್ 2007. ಸೊ ಇದನ್ನೀಗ ನಾವು ಪ್ಯಾರಾಗ್ರಾಫಲ್ಲಿ ಬರೆಯೋಣ. ಕೀ ಆನ್ಸರ್ ನೋಡ್ಕೊಂಬರೋಣ. 31ನೇ ಪ್ರಶ್ನೆ ಉತ್ತರ. ವಿಶ್ವನಾಥ ಆನಂದ್ ವಾಸ್ born on 11th December in 1969. He was born in Mayiladuthurai, Tamil Nadu. He is 48 years old. He is called as Grand Master. It is his title. He was honored with the Rajiv Gandhi Khel Ratna in 1992 and Padma Vibhushan in 2007. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 8 ಅಲ್ಲಿ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಸ್ಟೋರಿ ಡೆವಲಪ್ಮೆಂಟ್ ಇದೆ 3 ಅಂಕದ್ದು. ಇಲ್ಲಿ ಸ್ಟೋರಿಯನ್ನು ಕಟ್ ಆಗಿ ಶಾರ್ಟ್ ಆಗಿ ಕೊಟ್ಟಿರ್ತಾರೆ. ನಾವು ಕಂಪ್ಲೀಟ್ ಆಗಿ ಇಮ್ಯಾಜಿನ್ ಮಾಡ್ಕೊಂಡು ಕಂಪ್ಲೀಟ್ ಬರೀಬೇಕು. ನೋಡಿ, ಅ ಸ್ಮಾಲ್ ಗರ್ಲ್, ಪುವರ್ ಫ್ಯಾಮಿಲಿ, ರಿಚ್ಡ್, ಸಿಂಗರ್, ನೋ ಫೆಸಿಲಿಟಿ, ನೋ ಹೆಲ್ಪ್, ಅಂಕಲ್ ಹೆಲ್ಪ್ಡ್, ಜಾಯಿಂಟ್ ಫಾರ್ ದ ಕ್ಲಾಸ್, ಹಾರ್ಡ್ ವರ್ಕ್, ಕಂಟಿನ್ಯೂಸ್ ಎಫರ್ಟ್, ಫೇಮಸ್ ಸಿಂಗರ್. ಕೊನೆಗೆ ಈ ಕಥೆಯ ಮಾರಲ್ ಅನ್ನು ಬರೀಬೇಕು. ಆನ್ಸರ್ ನೋಡ್ಕೊಂಬರೋಣ. 32ನೇ ಪ್ರಶ್ನೆ. ಒನ್ಸ್ ಅ ಸ್ಮಾಲ್ ಗರ್ಲ್ ಲಿವಿಂಗ್ ಇನ್ ಅ ಪುವರ್ ಫ್ಯಾಮಿಲಿ, ಹರ್ ಪೇರೆಂಟ್ಸ್ ಆರ್
very poor, but she wanted to become a singer because she loved singing. But there is no facility for her to learn singing, and no one is there to help her. But one uncle understood her situation and tried to help her. He admitted her to a good music school. She worked very hard to learn singing continuously. As a result, one day she achieved a great success by becoming a famous singer. Moral of the story, ಈ ಕಥೆಯ ಒಂದು ನೀತಿ ಏನು? ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಮನಸ್ಸಿದ್ದಲ್ಲಿ ಮಾರ್ಗ ಉಂಟು ಅಂತ. ಓಕೆ, ಮುಂದಿನ ಪ್ರಶ್ನೆ. ಈಗ ಮೇನ್ ಕ್ವೆಶನ್ ನಂಬರ್ 9 ಅಲ್ಲಿ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಅನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಸೊ ಇಲ್ಲಿ ಚಿತ್ರವನ್ನು ಕೊಟ್ಟಿರ್ತಾರೆ. ಚಿತ್ರವನ್ನು ಕೇರ್ಫುಲ್ ಆಗಿ ನೋಡಿಕೊಂಡು ಈ ಚಿತ್ರಕ್ಕೆ ಸಂಬಂಧಪಟ್ಟಂತ ಒಂದು ಪ್ಯಾರಾಗ್ರಾಫ್ ಅನ್ನ ಬರಿಬೇಕು. ನಿಮ್ಗೆ ಏನು ಅನ್ಸುತ್ತೆ, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬರಿಬೇಕು. ಓಕೆ, ಚಿತ್ರವನ್ನು ನೋಡ್ಕೊಳ್ಳಿ ಕೇರ್ಫುಲ್ ಆಗಿ. ಇಲ್ಲಿ ಬಾಯ್ಸ್ ಇದ್ದಾರೆ, ಸ್ಕೂಲ್ ಬಾಯ್ಸ್ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಅಗಿತಾ ಇದ್ದಾರೆ, ಕೆಲವೊಬ್ರು ಗಿಡ ಹಚ್ತಾ ಇದ್ದಾರೆ, ಕೆಲವರು ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇದನ್ನೇ ಪ್ಯಾರಾಗ್ರಾಫ್ ಬರಿಬೇಕು. ಆನ್ಸರ್ ನೋಡ್ಕೊಂಬರೋಣ. 33 ಆನ್ಸರ್. ದ ಪಿಕ್ಚರ್ ಶೋಸ್ ಅ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ actively involved in cleaning their school surroundings. Some students are sweeping the ground, others are watering plants, and few are collecting and disposing of garbage. They are working together with enthusiasm and cooperation, making the school environment clean and green. This scene highlights the importance of teamwork, cleanliness, and caring for nature in our daily lives. ಮುಂದಿನ ಪ್ರಶ್ನೆ ಹೋಗೋಣ. ಈಗ ಮೇನ್ ಕ್ವೆಶನ್ ನಂಬರ್ 10 ಅಲ್ಲಿ ಕೋಡ್ ಫ್ರಮ್ ಮೆಮೊರಿ ಅಂತ ಇದೆ. ಇದು 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಸೊ ನಿಮಗೆ ಗ್ರೇಟ್ಫುಲ್ನೆಸ್ ಪೋಯಮ್ ಮತ್ತು ದ ವಂಡರ್ಫುಲ್ ವರ್ಡ್ಸ್ ಪೋಯಮ್, ಈ 2 ಪೋಯಮ್ನ ಒಂದೊಂದು ಸ್ಟಾಂಜ ಕೊಟ್ಟಿರ್ತಾರೆ. ಅದೊಂದು ಸ್ಟಾಂಜಾಗಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಒಂದು ಬರೆದ್ರೆ ಸಾಕು. ಆ ಒಂದು ಸ್ಟಾಂಜ ಮಾತ್ರ ಬರೀಬೇಕು. ಇಲ್ಲಿ ನೋಡಿ, ಐ ಆಮ್ ಗ್ರೇಟ್ಫುಲ್ ಡ್ಯಾಶ್ ನೀಡ್ ಮಿ ನಿಯರ್. ಇದು ಗ್ರೇಟ್ಫುಲ್ನೆಸ್ ಪೋಯಮ್ನ ಒಂದು ಸ್ಟಾಂಜ ಇದೆ. ನೀವು ಇದನ್ನು ಬರೀಬಹುದು ಕಂಪ್ಲೀಟ್ ಮಾಡಿ. ಅಥವಾ ನಿಮ್ಗೆ ಅದಕ್ಕಿಂತ ಈಸಿ ಅನಿಸಿದ್ರೆ ಇದು ಕೂಡ ಬರಿಬಹುದು. ವರ್ಡ್ಸ್ ಆರ್ ದ ಡ್ಯಾಶ್ ಬ್ಯೂಟಿಫುಲ್ ಥಿಂಗ್. ಇದು ದ ವಂಡರ್ಫುಲ್ ವರ್ಡ್ಸ್ ಪೋಯಮ್ನ ಒಂದು ಸ್ಟಾಂಜ. ಸೊ ಇಲ್ಲಿ 2 ಕೂಡ ನಾನು ಕೀ ಆನ್ಸರ್ ಕೊಡ್ತೀನಿ. ಯಾವುದಾದ್ರೂ ಒಂದು ಓದ್ಕೊಂಡ್ರೆ ಸಾಕು. ಆನ್ಸರ್ ನೋಡಿ, ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಐಸ್ ದಟ್ ಐ ಕ್ಯಾನ್ ಸಿ, activities that can be done by me. I am grateful for the ears that I may hear, the sobbing of those who need me near. Now option ಆಗಿ ನಿಮ್ಗೆ ಇನ್ನೊಂದಿದೆ. Words are the food and dress of thought. They give it its body and swing. And everyone's longing today to hear some fresh and beautiful thing. Next question. ಈಗ ಮೇನ್ ಕ್ವೆಶನ್ 11 ಅಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫ್ ಕೆಳಗಡೆ 2 ಅಂಕದ 2 ಪ್ರಶ್ನೆ ಕೊಟ್ಟಿರ್ತಾರೆ. ಒಟ್ಟಾರೆ 4 ಅಂಕ. ನೋಡಿ, ಪ್ಯಾರಾಗ್ರಾಫ್ ಅನ್ನು ಓದ್ಕೊಳ್ಳೋಣ. ಒನ್ ಡೇ ಡ್ಯೂರಿಂಗ್ ಅ ಕ್ರಿಕೆಟ್ ಮ್ಯಾಚ್, ಕಪಿಲ್ ದೇವ್ ವಾಸ್ ಫುಲ್ಲಿ ಫೋಕಸ್ಡ್ ಆನ್ ಪ್ಲೇಯಿಂಗ್ ಹಿಸ್ ಇನ್ನಿಂಗ್ಸ್. ಸಡನ್ಲಿ ಅ ಮೆಸೇಜ್ ವಾಸ್ ಪಾಸ್ಡ್ ಟು ಹಿಮ್ ಅಬೌಟ್ his mother's illness. Kapil read the message, kept it aside, and continued playing with the full dedication. It was only after the match that his teammates learned about the sad news. So, ಈ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. A question. How do you say Kapil Dev had good concentration of mind? ಕಪಿಲ್ ದೇವ್ ಅವರಿಗೆ ಆಟದಲ್ಲಿ ತುಂಬ ಕಾನ್ಸಂಟ್ರೇಷನ್ ಇತ್ತು ಅಂತ ಹೇಗೆ ಹೇಳ್ತೀರಾ? ಇನ್ನು ಬಿ ಪ್ರಶ್ನೆ, ಹೌ ವಾಸ್ ಕಪಿಲ್ ದೇವ್ ಸಿನ್ಸಿಯರ್ ಟು ಹಿಸ್ ಸ್ಪೋರ್ಟ್? ಆಟಗಳಿಗೆ ಅವರು ತುಂಬ ಸಿನ್ಸಿಯರ್ ಆಗಿದ್ರು, ಪ್ರಾಮಾಣಿಕವಾಗಿದ್ರು. ಸೊ ಈ ಪ್ಯಾರಾಗ್ರಾಫಲ್ಲೇ ಉತ್ತರ ಇರುತ್ತೆ, ಹುಡುಕಿ ಬರೀಬೇಕು. ಆನ್ಸರ್ ನೋಡ್ಕೊಂಬರೋಣ. ಎ, ಕಪಿಲ್ ದೇವ್ ಶೌಡ್ ಅ ಗುಡ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಬಿಕಾಸ್ he did not let the upsetting news distract him from the game.
He continued to focus on playing his innings despite the message about his mother's illness. ಇನ್ನು ಬಿ ಪ್ರಶ್ನೆ ಏನಿದೆ, ಕಪಿಲ್ ದೇವ್ was sincere to his sport as he prioritized the match and gave his best performance without getting distracted. His dedication to cricket showed his strong commitment and professionalism. Next question. ಈಗ ಮೇನ್ ಕ್ವಶನ್ ನಂಬರ್ 12 ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 8 to 10 sentences. 8ರಿಂದ 10 ವಾಕ್ಯಗಳಲ್ಲಿ ಈ ಪ್ರಶ್ನೆ ಬರೀರಿ ಅಂತ ಇದೆ. 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಪ್ರಶ್ನೆ 2 ಕೊಟ್ಟಿರ್ತಾರೆ, ನೀವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡು ಬರೀಬೇಕು. ಇಲ್ಲಿ 36ನೇ ಪ್ರಶ್ನೆ, ರೈಟ್ ದ ಸಮರಿ ಆಫ್ ದಿ ಪೊಯಮ್ ಉಪಗುಪ್ತ. ಸೊ ಉಪಗುಪ್ತ ಪೊಯಮ್ನ ಸಾರಾಂಶ ಬರೀರಿ ಅಂತ ಕೇಳಿದ್ದಾರೆ. ಅಥವಾ ಬೆಟ್ಟಿ ವಾಸ್ ಡಿಫ್ರೆಂಟ್ ಫ್ರಮ್ ಅದರ್ ಗರ್ಲ್ಸ್, ಹೌ ಡಸ್ ದ ಪೊಯೆಟ್ ಜಸ್ಟಿಫೈ ದಿಸ್. ಸೊ ಬೆಟ್ಟಿ ಕತ್ಬರ್ಟ್ ಅವರು ಇತರ ಹುಡುಗಿಯರಿಗಿಂತ ವಿಭಿನ್ನವಾಗಿದ್ದಳು, ಅದನ್ನು ಸಮರ್ಥಿಸಿ ಬರೆಯಿರಿ ಅಂತ. ಇದು ಅ ಗರ್ಲ್ ಕಾಲ್ಡ್ ಗೋಲ್ಡನ್ ಪೊಯಮ್ದ ಪ್ರಶ್ನೆ ಇದೆ. ಸೊ ಆನ್ಸರ್ ನೋಡ್ಕೊಂಬರೋಣ. ನಾನು 2 ಉತ್ತರ ಕೊಟ್ಟಿರ್ತೀನಿ, ನೀವು ಯಾವುದಾದ್ರೂ ಒಂದನ್ನು ಓದ್ಕೋಬಹುದು. ದ ಪೊಯಮ್ ಉಪಗುಪ್ತ ಬೈ ರವೀಂದ್ರನಾಥ್ ಟ್ಯಾಗೋರ್ ಟೆಲ್ಸ್ ದ ಸ್ಟೋರಿ ಆಫ್ ಉಪಗುಪ್ತ ಆ್ಯಂಡ್ ಬ್ಯೂಟಿಫುಲ್ ಡ್ಯಾನ್ಸಿಂಗ್ ಗರ್ಲ್ ವಾಸವದತ್ತ. Upagupta lived as a simple life. One night, the dancing girl stumbled upon Upagupta sleeping on the dusty road. She invited him to her house, but he refused, promising to visit her when the times was ripe. After some time, Upagupta found her lying outside the town, suffering from smallpox. Despite her condition, Upagupta showed mercy and compassion. The poem highlights Upagupta's qualities of kindness, forgiveness, simplicity, and faithfulness to his word. ಇನ್ನೊಂದು, ಅ ಗರ್ಲ್ ಕಾಲ್ಡ್ ಗೋಲ್ಡನ್ ಅಲ್ಲಿ ಬೆಟ್ಟಿ ಕತ್ಬರ್ಟ್ ಅವರು ಇತರ ಹುಡುಗಿಯರಿಗಿಂತ ಹೇಗೆ ವಿಭಿನ್ನವಾಗಿದ್ದಳು, ಅದರ ಉತ್ತರ ನೋಡೋಣ. In the poem The Girl Called Golden, Betty is shown as different because she had great passion and dedication for running. While other girls were walking or playing, Betty was running and training hard. Betty was determined and hardworking. Despite facing physical pain and aches, she did not give up on her goal. Her courage, strong will, and desire to succeed made her stand out from the rest. Betty won several gold medals because of her perseverance, proving that hard work and dedication lead to success. The poem celebrates her extraordinary spirit and achievements. ಓಕೆ, ಮುಂದಿನ ಕ್ವಶನ್, ಮೇನ್ ಕ್ವಶನ್ 13 ಅಲ್ಲಿ ರೈಟ್ ಅನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಇದು 4 ಅಂಕದ ಒಂದು ಪ್ರಶ್ನೆ ಇದೆ. ಇಲ್ಲಿ 3 ಎಸ್ಸೆ ಕೊಟ್ಟಿರ್ತಾರೆ, ನೀವು ಯಾವುದಾದ್ರೂ ಒಂದನ್ನು ಬರೀಬೇಕು. ಎ, ಎಫೆಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನದ ಪರಿಣಾಮಗಳು. ಬಿ, ಏರ್ ಪೊಲ್ಯೂಷನ್ ಆ್ಯಂಡ್ ಸೊಲ್ಯೂಷನ್ಸ್, ವಾಯುಮಾಲಿನ್ಯ ಮತ್ತು ಅದಕ್ಕೆ ಪರಿಹಾರಗಳು. ಸಿ, ಡಿಸ್ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನ್ಸ್, ಮೊಬೈಲ್ ಫೋನ್ಗಳ ದುಷ್ಪರಿಣಾಮಗಳು. ಸೊ ಇದರಲ್ಲಿ ನಾನು ಈ ಒಂದು ಎಸ್ಸೆ ಏನಿದೆ ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಉಳಿದ ಎಸ್ಸೆ ಬೇಕಾದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ನೀವು ನೇರವಾಗಿ ಸರ್ಚ್ ಮಾಡ್ಬೋದು. ಗ್ಲೋಬಲ್ ವಾರ್ಮಿಂಗ್ ಬೈ ಕವಿರ ಸರ್ ಅಂತ ಸರ್ಚ್ ಮಾಡಿ, ಏರ್ ಪೊಲ್ಯೂಷನ್ ಬೈ ಕವಿರ ಸರ್ ಅಂತ ಸರ್ಚ್ ಮಾಡಿ, ಅಥವಾ ಮೊಬೈಲ್ ಫೋನ್ಸ್ ಬೈ ಕವಿರ ಸರ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ನಾನು ಈ ಒಂದು ಎಸ್ಸೆನ ಸಾಲ್ವ್ ಮಾಡ್ತಾ ಇದ್ದೀನಿ, ಡಿಸ್ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನ್ಸ್. ನೋಡಿ, ಮೊದಲು ಟೈಟಲನ್ನು ಬರೀಬೇಕು, ಆಮೇಲೆ ಇಂಟ್ರಡಕ್ಷನ್, ಪೀಠಿಕೆ. ಮೊಬೈಲ್ ಫೋನ್ಸ್ ಹ್ಯಾವ್ ಬಿಕಮ್ ಆನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಮಾಡರ್ನ್ ಲೈಫ್, ಹೆಲ್ಪಿಂಗ್ ಪೀಪಲ್ ಸ್ಟೇ ಕನೆಕ್ಟೆಡ್ ಆ್ಯಂಡ್ ಆಕ್ಸೆಸ್ ಇನ್ಫಾರ್ಮೇಷನ್ ಕ್ವಿಕ್ಲಿ. However, besides their many advantages, mobile phones also have certain disadvantages that affect individuals and society. It is important to understand these drawbacks to use mobile phones responsibly. ಇನ್ನು ಬಾಡಿ ಆಫ್ ದಿ ಎಸ್ಸೆಯಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಬರೀಬೇಕು. ಅಂದರೆ ಈ ಮೊಬೈಲ್ ಬಳಸೋದ್ರಿಂದ ಏನೇನು ಕೆಟ್ಟ ಪರಿಣಾಮಗಳಾಗುತ್ತೆ. 1, ಎಕ್ಸೆಸಿವ್ ಮೊಬೈಲ್ ಫೋನ್ ಯೂಸ್ ಕ್ಯಾನ್ ಕಾಸ್ ಅಡಿಕ್ಷನ್, ಮೇಕಿಂಗ್ ಪೀಪಲ್ ಸ್ಪೆಂಡ್ ಟೂ ಮಚ್ ಟೈಮ್.
2. Distracts the students from their studies and work. 3. Mobile phones cause health problems such as eye strain, headaches, and disturbed sleep. 4. Using phones while driving or walking leads to accidents and injuries. 5. People concerns arise from their risk of phones being lost, stolen, or hacked. 6 point. Radiation from mobile phones can have long-term health impact. ಸೊ ಎಸೆ ಕೊನೆಯಲ್ಲಿ ನಾವು ಕನ್ಕ್ಲೂಷನ್ ಅನ್ನು ಬರೀಬೇಕು. Conclusion. In conclusion, while mobile phones are useful tools for communication and information, they come with notable disadvantages. To avoid these problems, people should use mobile phones in moderation and stay aware of their impact on health and social life. Responsible use can help minimize the negative effects and make mobile phones a positive part of our life. So next question ಕೊಡೋಣ. ನಿಮಗೆ ಕೊನೆಯ ಪ್ರಶ್ನೆ ಮೇನ್ ಕ್ವೆಶ್ಚನ್ ನಂಬರ್ 14. Write a letter using the information given below. ಲೆಟರ್ ರೈಟಿಂಗ್ ಇದೆ 5 ಅಂಕಲ್ಲು. Imagine you are Suresh or Sakshi studying in 9th standard at Government High School, ಗಡಿಕೇಶ್ವರ್. ಸೊ ಸರ್ಕಾರಿ ಪ್ರೌಢಶಾಲೆ ಗಡಿಕೇಶ್ವರ್ನಲ್ಲಿ 9ನೇ ತರಗತಿ ವಿದ್ಯಾರ್ಥಿಯಾಗಿ ನೀವು ಕಲಿತಾ ಇದ್ದೀರಿ. ನೀವು ಸುರೇಶ್ ಅಥವಾ ಸಾಕ್ಷಿ ಅನ್ಕೊಂಡು ಈ ಪತ್ರವನ್ನು ಬರಿಬೇಕು. ಇಲ್ಲಿ ನಿಮಗೆ 2 ಲೆಟರ್ ಕೊಟ್ಟಿರ್ತಾರೆ, ಒಂದು ಪರ್ಸನಲ್ ಲೆಟರ್, ಒಂದು ಆಫೀಸ್ ಲೆಟರ್. ಸೊ ಯಾವುದಾದ್ರೂ ಒಂದನ್ನ ಮಾತ್ರ ನೀವು ಬರಿಬೇಕು. ನೋಡಿ ಪರ್ಸನಲ್ ಲೆಟರ್ ಯಾವುದಿದೆ. Write a letter to your cousin inviting him or her to celebrate your birthday with you. ನಿಮ್ಮ ಹುಟ್ಟುಹಬ್ಬದ ಆಚರಣೆಗೆ ನಿಮ್ಮ ಸಹೋದರನನ್ನ ಆಮಂತ್ರಿಸಿ ಪತ್ರವನ್ನು ಬರೆಯಿರಿ ಅಂತ. ಅಂದರೆ ನಿಮ್ಮ ಬರ್ಡೇಗೆ ಅವರನ್ನು ಕೂಡ ಕರೆಯೋದು. ಅಥವಾ Write a letter to the school headmaster requesting leave for a family function. ಸೊ ನಿಮ್ಮ ಕುಟುಂಬದಲ್ಲಿ ಒಂದು ಫಂಕ್ಷನ್ ಇದೆ, ಆ ಕಾರ್ಯಕ್ರಮಕ್ಕೆ ನೀವು ಹೋಗೋರಿದ್ದೀರಾ. ಸೊ ನಿಮ್ಮ ಶಾಲೆಯ ಮುಖಂಡರುಗಳಿಗೆ ರಜೆಗಾಗಿ ಅರ್ಜಿಯನ್ನು ಬರೀಬೇಕು. ನೋಡೋಣ, ನಾನಿಲ್ಲಿ ಒಂದು ಲೆಟರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಆನ್ಸರ್ ಪರ್ಸನಲ್ ಲೆಟರನ್ನು ಬರೆಯೋಣ, ಆಫೀಸ್ ಲೆಟರ್ ಬರೆಯೋಣ. ಫ್ರಮ್ ಸುರೇಶ್ ಆರ್ ಸಾಕ್ಷಿ, 9th ಸ್ಟ್ಯಾಂಡರ್ಡ್, ಗೌರ್ಮೆಂಟ್ ಹೈಸ್ಕೂಲ್, ಗಡಿಕೇಶ್ವರ್. ಡೇಟ್ 1 September 2025. ಟು ಅಡ್ರೆಸ್ ದ ಹೆಡ್ ಮಾಸ್ಟರ್, ಗೌರ್ಮೆಂಟ್ ಹೈಸ್ಕೂಲ್, ಗಡಿಕೇಶ್ವರ್. ಆಮೇಲೆ ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ಲೀವ್ ಫಾರ್ ಅ ಫ್ಯಾಮಿಲಿ ಫಂಕ್ಷನ್. ರೆಸ್ಪೆಕ್ಟೆಡ್ ಸರ್, ಇನ್ ಬಾಡಿ ಆಫ್ ದ ಲೆಟರ್ ಅಲ್ಲಿ ಐ ಆಮ್ ಸುರೇಶ್ ಆರ್ ಸಾಕ್ಷಿ, a student of 9th standard in your school. I am writing to request leave for 3 days from 5th to 7th September 2025 because I have to attend an important family function at my home. Kindly grant me leave for these days. I assure you that I will complete the lessons I missed during my absence. Thank you for your kind consideration. Yours obediently, ಸಾಕ್ಷಿ, ಸುರೇಶ್ ಆರ್ ಸಾಕ್ಷಿ. ಸೊ ಇಷ್ಟು ಈ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ. ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ಡೌನ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಲೈಕ್ ಮಾಡೋದು, ಶೇರ್ ಮಾಡೋದು ನಿಮಗೆ ಉಚಿತವಾಗಿರುತ್ತೆ, ಬಟ್ ನಮಗದು ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.